ಸರ್ ನಿಮ್ಮ ಆಪ್ತ ಸ್ನೇಹಿತರು ಜಮೀರ್ ಅವರೇನೋ JDS ಹೋಗ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಸರ್. ನಿಮ್ಮ ಹೂವು ಎಲ್ಲ ಮಾಧ್ಯಮದವ್ರ ಸೃಷ್ಟಿ ಇವೆಲ್ಲ ಎಲ್ಲ ಹೋಗ್ಬಿಡ್ತಾನೆ ಜಮೀರಣ್ಣ JDSಗೆ ಅವನೇನು ಸ್ಟೇಟ್ಮೆಂಟ್ ಕೊಟ್ಟವನೆ. ನೆನ್ನೇನು ಸ್ಪಷ್ಟೀಕರಣ ನೀವೇ ಕೊಟ್ಟಿದ್ದೀರಾ, ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ ಅಂತ ಹೇಳವನೆ ಅಂತ. ಹೋಗಲ್ಲ ಅನ್ನೋದೇ ರಾಜಕೀಯ ಸರ್. ಏನೋ ನನಗಿನ್ನ ಮಾಹಿತಿ ನಿಮ್ಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಏನೋ ಇಂಟರ್ನಲ್ ಏನಾರು ಇದೆಯಾ ನೀವು ಹೇಳ್ಬೇಕು ಸರ್. ನನಗೆ ನಾವು ಆಪ್ತರಿದ್ದೀವಿ, ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡಪ್ಪ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು. ಅವನು ಒಬ್ಬನೇ ಹೋಗ್ಬಿಡ್ತಾನ. ಕರ್ಕೊಂಡು ಹೋಗ್ಬೇಕು, ಅವ್ನ ಜವಾಬ್ದಾರಿ ಅಲ್ವಾ. ಕರ್ಕೊಂಬಂದಿರೋ ಅವನು ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅವನ್ನ. ನಮ್ಮನ್ನ ಅವ್ನು ಹೋಯ್ತೀನಿ ಅಲ್ಲ, ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರ JDS ನಲ್ಲಿ, ಏನೋ ತೀರ್ಮಾನ ಆಗ್ಬೇಕಲ್ಲ. ಅದೆಲ್ಲ ಸುಮ್ಮನೆ ಇಲ್ಲಿಂದ ಖಾಲಿ ಕೈನಲ್ಲಿ ಹೋಗೋದು, ಖಾಲಿ ಕೈಯಲ್ಲಿ ಬರೋದು ಏನು ಪ್ರಯೋಜನ? ಜವಾಬ್ದಾರಿ ಅಂತೂ ಇದೆ ಸರ್ ಅವ್ರ ಮೇಲೆ. ಯಾರ ಮೇಲೆ? ಹೌದೌದು, ನಮ್ಮನ್ನ ಕರ್ಕೊಂಬಂದವನು ಅವನೇನೆ, ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ, ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಸರ್ ಮೇ ತಿಂಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಸರ್? ಮುಗೀತು ಸರ್. ಈಗ ಅಲ್ಲ ಚುನಾವಣೆ ನೋಡ್ರಿ, ಇದೆಲ್ಲ ಹೇಳಿ ಕೇಳಿ ಆಗುವಂತ ವಿಚಾರಗಳಲ್ಲ, ತೀರ್ಮಾನಗಳಲ್ಲ. ಈಗ ರಿಸಲ್ಟ್ ಬರಲಿ, ಅದು 4ನೇ ತಾರೀಕೇನೋ ರಿಸಲ್ಟ್ ಇದೆ. ಈ ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬಂದ್ಮೇಲೆ ರಾಜಕೀಯ ಅದರದೇ ಆದಂಥ ತೀರ್ಮಾನ ತೆಗೆದುಕೊಳ್ತಾರೆ. ಬೆಳಗಾವಿ ಅಧಿವೇಶನ, ಬಜೆಟ್, ಅರಸು ದಾಖಲೆ, ಪಂಚರಾಜ್ಯಗಳ ಚುನಾವಣೆ ಅಂತ ನೀವೇನಾರ ಮಾಡಿ ನನ್ನನ್ನು ಈ ರಾಷ್ಟ್ರ ಅಧ್ಯಕ್ಷನ ಮಾಡಿಸ್ಬಿಟ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ತೀರ್ಮಾನ ನಾನೇ ಮಾಡ್ಬಿಡ್ತೀನಿ. ಮತ್ತು ಅಲ್ಲಿ ಯಾರೋ ಅವ್ರು ತೀರ್ಮಾನ ಮಾಡೋದು ನಾನು ಕೇಳೋ ಪ್ರಶ್ನೆ, ನೀವು ಯಾರು ದೊಡ್ಡವ್ರನ್ನ ಅಧ್ಯಕ್ಷರುಗಳನ್ನ ಅವ್ರನ್ನ ಕಾರ್ಯದರ್ಶಿಗಳನ್ನ ಕೇಳಿ. ನಾವು ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂತ ಆಸೆ, ನನ್ನ ಮಂತ್ರಿಮಂಡಲ ಆಗಬೇಕು ಅಂತ ನನಗೂ ಆಸೆ, ಆಗಬೇಕು. ನಾಯಕತ್ವ ವಿಚಾರ ಏನು ನಾಯಕತ್ವ ವಿಚಾರ? ಅದು ತೀರ್ಮಾನ ಆಯ್ತದೆ. ಎಲ್ಲ ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ತೀರ್ಮಾನ ಆಗದೆ ಯಾವುದು ತೀರ್ಮಾನ ಆಗಲ್ಲ. ತೀರ್ಮಾನ ಆದಾಗ ಎಲ್ಲ ತೀರ್ಮಾನ ಆಯ್ತವೆ. ಇದೊಂದು ಸರಿ ಮಳೆ ಕಡಿಮೆ ಆಗುವುದು ಈ ವರ್ಷ ತುಂಬಾ ನಮಗೆ ಅದನ್ನ. ಈಗ ನೀವು ಇದಕ್ಕೆ ಗಮನ ಕೊಡಿ, ಮಾಧ್ಯಮದವ್ರು ದಯಮಾಡಿ ರಾಜಕೀಯ ಬಿಡ್ಬಿಡಿ. ಇದು ಯಾರೋ ಇರ್ತಾರೆ, ಹೋಯ್ತಾರೆ, ಬರ್ತಾರೆ, ಮಾಡ್ತಾರೆ, ಏನೋ ಮಾಡ್ತಾರೆ. ನೀವು ಗಮನ ಕೊಡಿ. ಈಗ ಮಳೆಗಾಲ ಮಳೆ ಕಡಿಮೆ ಆಗ್ತಾ ಇದೆ, ಮುಂಗಾರು ಮಳೆ ತೊಂದರೆ ಆಗ್ತದೆ ಅಂತೇಳಿ ನಮ್ಗೆ ಈಗಾಗಲೇ ಮಾಹಿತಿ ಇದೆ, ಹವಾಮಾನ ಇಲಾಖೆಯಿಂದ ಮಾಹಿತಿ ಇದೆ. ಅದಕ್ಕೆ ನೀವು ಏನು ಕ್ರಮ ತೆಗೆದುಕೊಂಡಿದ್ದೀರಾ ಅಂತೇಳಿ ಮಂತ್ರಿಗಳಿಗೆ ನೀವು ಕೇಳಿ. ಅದನ್ನ ಬಿಟ್ಟು ಇಲ್ಲಿ ನೀವು ಹೋಯ್ತೀರಾ, ಅವ್ರು ಹೋಯ್ತಾರ, ಇವರು ಬೆಚ್ಚರಿಕೆ ಹಾಕವ್ರೆ, ಇವರು ಇವೆಲ್ಲ ಇದ್ದಿದೆ ರಾಜಕೀಯದಲ್ಲಿ. ಏನಂತ ಅಲ್ಲ, ಈ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ ಮೊನ್ನೆ. ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತ ಸಚಿವರು ಮೀಟಿಂಗ್ ಎಲ್ಲ ಆಗಿದೆ. ಯಾವ ರೀತಿ ಈ ಕುಡಿಯೋ ನೀರಿನ ಸಮಸ್ಯೆನ ಎದುರಿಸಬೇಕು, ಮೇವಿನ ಸಮಸ್ಯೆನ ಎದುರಿಸಬೇಕು ಅಂತೇಳಿ ಈಗಾಗಲೇ ಅದು ತೀರ್ಮಾನ ಆಗಿದೆ. ಈಗ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ಮುಖ್ಯಮಂತ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.